ಆರ್ಎಸ್ಎಸ್ ಅನ್ನ ಮುಟ್ಟಿ ಕೈ ಸುಟ್ಟಿಕೊಳ್ತಾ ರಾಜ್ಯ ಸರ್ಕಾರ ಅಷ್ಟ ದಿಕ್ಕುಗಳಿಂದ ಖಂಡನೆ ಆಕ್ರೋಶದ ಜ್ವಾಲಾಮುಖಿ ವಿಸ್ಫೋಟಗೊಂಡಿದೆ. ಖರ್ಗೆ ಪತ್ರಕ್ಕೆ ಸರ್ಕಾರದ ಆದೇಶ ದೇಶವ್ಯಾಪಿ ಭಾರೀ ಚರ್ಚೆಗೂ ಕೂಡ ಕಾರಣವಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಮಾಡದ, ಯಾರೂ ತೆಗೆದುಕೊಳ್ಳದ ಒಂದು ನಿರ್ಧಾರವನ್ನ ರಾಜ್ಯ ಕಾಂಗ್ರೆಸ್ ತೆಗೆದುಕೊಳ್ತಾ ಎನ್ನುವಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ದೇಶದ ಒಟ್ಟು 50,000 ಶಾಖೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಾಗಪುರದ ಸಂಘ ಪರಿವಾರದ ಅಧಿಕೃತ ಶಾಖೆಯಿಂದ ಹಿಡಿದು ಕೇರಳದ 8,630 RSS ಶಾಖೆಗಳವರೆಗೂ ಈ ರಾಜ್ಯ ಸರ್ಕಾರದ ನಿರ್ಧಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಕೂಡ ಹಿಂದೂ ವಿರೋಧಿ ಎಂದು ಬಿಜೆಪಿಗರ ಆಕ್ರೋಶ. ಕಾರಣ, ಈ ಹಿಂದೆ 55 ವರ್ಷ ದೇಶವನ್ನು ಆಳಿದ ಕಾಂಗ್ರೆಸ್ ಕೂಡ ಆಡಳಿತದಲ್ಲಿದ್ದಾಗ 3 ಬಾರಿ RSS ಅನ್ನ ಬ್ಯಾನ್ ಮಾಡಿತ್ತು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ರಾಜ್ಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಕೂಡ ಹಿಂದೂ ವಿರೋಧಿ ಅನ್ನುವಂತಹ ರೀತಿಯಲ್ಲಿ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. RSS ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ಸಿಗಿಲ್ಲ. ಬದಲಾಗಿ RSS ಉಳಿದ ಸಂಘಟನೆಗಳು, ರಾಜ್ಯದಲ್ಲಿ ಬೇರೆ ಬೇರೆ ಸಂಘಟನೆಗಳೆಲ್ಲ ಇದ್ದಾವೆ, ಆ ಸಂಘಟನೆಗಳು ಅನುಸರಿಸುವಂತಹ ನಿಯಮಗಳನ್ನು RSS ಅನುಸರಿಸಬೇಕು. RSS ಏಕಾಏಕಿ ಬೈಠಕ್ ಮಾಡುವ ಹಾಗಿಲ್ಲ. RSS ಏಕಾಏಕಿ ಪಥಸಂಚಲನವನ್ನ ಮಾಡುವ ಹಾಗಿಲ್ಲ. RSS ಏಕಾಏಕಿ ಕೈಗಳಲ್ಲಿ ಕೋಲಿಟ್ಕೊಂಡು ರಸ್ತೆಯಲ್ಲಿ ಓಡಾಡೋ ಹಾಗಿಲ್ಲ. ರಾಜ್ಯದಲ್ಲೊಂದು ಕಾನೂನು ಇದೆ, ರಾಜ್ಯದಲ್ಲೊಂದು ಲಾ ಇದೆ. ಆ ಲಾ ಕೆಳಗೆ ಇಲ್ಲಿನ ನಾಗರಿಕರು ಬದುಕಬೇಕು. ಕಾನೂನು ಏನು ಹೇಳುತ್ತೆ? ಅನುಮತಿಯನ್ನ ಪಡೆಯದೆ ನಿಮ್ಮ ಯಾವ ಧಾರ್ಮಿಕ ಅಥವಾ ಸಾಮಾಜಿಕ ಅಥವಾ ರಾಜಕೀಯ ಕ್ರಿಯೆ ಪ್ರಕ್ರಿಯೆಗಳನ್ನು ಮಾಡಕೂಡದು ಅಂತ ಹೇಳಿ ಕಾನೂನು ಹೇಳುತ್ತೆ. ಆ ಕಾನೂನು SDPIಗೂ ಕೂಡ ಅನ್ವಯಿಸುತ್ತೆ, ಆ ಕಾನೂನು RSSಗೂ ಅನ್ವಯಿಸುತ್ತೆ, ಆ ಕಾನೂನು ಈ ಭಾಗದ ಬೇರೆ ಬೇರೆ ಸಂಘಟನೆಗಳಿಗೂ ಕೂಡ ಅನ್ವಯಿಸುತ್ತೆ. ಸಿದ್ದರಾಮಯ್ಯರ ವಿರುದ್ಧ ಒಂದು ಆರೋಪ ಇತ್ತು, ನೀವು RSS ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಹೇಳಿದ್ದೊಂದೇ, ನಾವು ಒಂದು ಸಮುದಾಯದ ಪರ ಇರತಕ್ಕಂತಹ ಸರ್ಕಾರ ಅಲ್ಲ, ನಮ್ಮ ಮೂಗಿನ ನೇರಕ್ಕೆ ಎಲ್ಲ ಸಮುದಾಯಗಳು ಕೂಡ ಒಂದೇ ತರಹ, ಕೇವಲ RSSಗೆ ಮಾತ್ರ ನಿರ್ಬಂಧ ವಿಧಿಸಿರೋದಲ್ಲ, ಈ ರಾಜ್ಯದ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘಟನೆಗಳಿಗೂ ಕೂಡ ಇದೇ ನಿಯಮ ಅನ್ವಯ ಆಗುತ್ತೆ. ದೇಶದ ಒಟ್ಟು 50,000 ಶಾಖೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಎಂದೂ ತೆಗೆದುಕೊಂಡಿರದ ಮಹತ್ವದ ಆದೇಶ ತೆಗೆದುಕೊಳ್ಳಲಾಗಿದೆಯಾ? ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯ ಚಟುವಟಿಕೆಗೆ ಮೂಗುದಾರ. ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗಲೆಲ್ಲ RSS ಸಂಘಕ್ಕೆ ನಿರ್ಬಂಧ ಇತ್ತು. ಈಗ ರಾಜ್ಯದಲ್ಲೂ ಕೂಡ ಇರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಎಂದು ಬಿಜೆಪಿಗರ ಆಕ್ರೋಶ ವ್ಯಕ್ತವಾಗಿದೆ. ಜಾಗರೂಕತೆಯಿಂದ ಹೆಜ್ಜೆ ಇಡುವಂತೆ ಸಿದ್ದರಾಮಯ್ಯರಿಗೆ ಹಿತೈಷಿಗಳು ಸಲಹೆಯನ್ನು ಕೊಡ್ತಿದ್ದಾರಂತೆ. ಇನ್ನಾದರೂ ಸರ್ಕಾರ ಆ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ? ಜನ ಅಥವಾ ಒಂದು ವರ್ಗ ಆ ವಿಚಾರದಲ್ಲಿ ಕಾಯ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.